ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾವು ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗಿದ್ವಿ. ಅದೇ ಬ್ಲಾಗ್ ಆಗಿರುತ್ತೆ. ಸ್ವಲ್ಪನೇ ನಾನು ಮಾಡಿದ್ದು, ಜಾಸ್ತಿ ಏನು ಮಾಡಲಿಲ್ಲ. ಮೆಮೊರೀಸ್ಗೋಸ್ಕರ ನಾನು ಮಾಡ್ಕೊತೀನಿ ಅಷ್ಟೇ. ಒಂದು 5 ಮಿನಿಟ್ಸ್ ವಿಡಿಯೋ ಇರ್ಬೋದು. ಅಂದರೆ ಫುಲ್ಲು ಟೆಂಪಲ್ದೇ ಇಲ್ಲ, ನಂದು ನಿನ್ನೆ ಮೊನ್ನೆ ಸ್ವಲ್ಪ ಅಡುಗೆ ಮಾಡಿದ್ನಲ್ವ, ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಲಾಂಗ್ ವಿಡಿಯೋ ಹಾಕಿ ತುಂಬ ದಿನ ಆಗೋಗಿತ್ತು. ಸೊ ಹಂಗಾಗಿ ನನಗೆ ಇತ್ತೀಚಿನ ದಿನಗಳಲ್ಲಿ ಟೆಂಪಲ್ಗೆ ಹೋಗಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅದು ನನಗೆ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗೋಕ್ಕೆ ಒಂಥರ ಖುಷಿ. ಅಲ್ಲಿಗೆ ಹೋದರೆ ನೆಮ್ಮದಿ, ಶಾಂತಿ ಎಲ್ಲನೂ ಸಿಗುತ್ತೆ ಅಂತ ಅನಿಸುತ್ತೆ. ಅಲ್ಲಿಗೆ ಹೋಗಿದ ತಕ್ಷಣ ವೈಬ್ರೇಷನ್ನೇ ಒಂಥರ ಮನಸ್ಸಿಗೆ ಆಗ್ತಾ ಇರುತ್ತೆ. ಅದು ಒಂಥರ ರೋಮಾಂಚನ ಹೇಳೋಕ್ಕಾಗಲ್ಲ. ಅದನ್ನು ಫೀಲ್ ಮಾಡಿದವ್ರಿಗೆ ಅಷ್ಟೇ ಅರ್ಥ ಆಗೋದು. ಇನ್ನು ಅಲ್ಲಿ ನೀರು ಹಾಕ್ತಾರೆ ತೀರ್ಥದ ರೂಪದಲ್ಲಿ. ದೇವಿ ತಲೆ ಮೇಲಿಂದನೇ ಬೀಳುತ್ತಲ್ವ, ಅದು ಒಂಥರ ನಮಗೇನಾದರೂ ಆರೋಗ್ಯ ಸಮಸ್ಯೆ ಇರ್ಬೋದು, ಎಲ್ಲನೂ ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಅಲ್ಲಿ ಹೇಳ್ತಾರೆ. ಸೊ ಹಂಗಾಗಿ ನಾನು ಸುಮಾರು ಸಲ ಹೋಗಿದ್ದೀನಿ. ನನಗೂ ಅದೇ ಥರ ಅನುಭವ, ಫೀಲು. ಯಾರೂ ಇಲ್ಲದೇ ಇರೋ ನಮಗೆ ಯಾರಾದರೂ ಒಬ್ಬರು ಕಾಪಾಡ್ತಾರೆ ಅಂದರೆ ಆ ತಾಯಿ ಕಾಪಾಡ್ಬೋದಲ್ವ ಅನ್ನೋ ಒಂದು ನಂಬಿಕೆಯಿಂದ ನಾನು ಪ್ರತಿ ಸಲ ಹೋಗ್ತೀನಿ. ತಾಯಿ ಇಲ್ಲದೇ ಇರೋ ಎಷ್ಟೊಂದು ಹೆಣ್ಮಕ್ಳಿಗೆ ತಾಯಿ ಆಗಿದ್ದಾಳೆ ಈ ತಾಯಿ ಅಂತ ಅನಿಸುತ್ತೆ ನನಗೆ ಪ್ರತಿ ಸಲ ಹೋದಾಗ. ನಮಗೆ ಅದೇ ಅಲ್ವಾ ನಂಬಿಕೆ, ಯಾರೂ ಇಲ್ಲದೇ ಇರೋ ನಮಗೆ ಇನ್ಯಾರೋ ಅಲ್ಲಿ ನಮ್ಮನ್ನ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಂಡು ಜೀವನನ ಮುಂದೆ ಸಾಗಿಸ್ಬೇಕು. ಸೊ ಅಂಥದ್ದೇ ಒಂದು ನಂಬಿಕೆ ನನಗೆ. ಇಲ್ಲಿ ಹೋಗ್ತಾ ಇರ್ತೀನಿ. ಸೊ ಹಂಗೆ ಕಲ್ಪನಕ ಹೋಗೋಣ ಅಂತ ಅಂದಿದ್ರು. ಅವ್ರಿಗೂ ತುಂಬ ದಿನದಿಂದ ಹೋಗ್ಬೇಕಾ ಅಂತ ಅನ್ಕೊತಿದ್ರು ಅಂತ ಅಂದ್ಬಿಟ್ಟು ಅಲ್ಲಿ ಗರ್ಭಗುಡಿಯಲ್ಲಿ ತೆಗಿಯೋಕ್ಕೆ ಬಿಡಲ್ಲ. ಸೊ ಹಂಗಾಗಿ ಒಂದೆರಡು ಕ್ಲಿಪ್ಪಿಂಗ್ಸ್ ಹಂಗೂ ತೆಗ್ದಿದ್ದೆ. ಸ್ವಲ್ಪ ಜನ ಕಡಿಮೆ ಇದ್ದರು. ನಿನ್ನೆ ಆರಾಮಾಗೆಲ್ಲ ದರ್ಶನ ಆಯಿತು. ನಾವು ಯಾವಾಗಲೂ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ವಿ. ಈ ಸಲ ಟಿಕೆಟು ತೊಗೊಂಡಿಲ್ಲ, ಏನೂ ಇಲ್ಲ, ಫ್ರೀ ದರ್ಶನನೇ ಮಾಡಿಕೊಂಡು ಆರಾಮಾಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವಿ ಅಂತೂ ತುಂಬ ಹತ್ರದಿಂದ ನೋಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಏನು ಫೋರ್ಸ್ಫುಲಿ 5 ನಿಮಿಷಕ್ಕೆ ಹೋಗಿ ಬರ್ತಿದ್ವಲ್ಲ, ಆ ಥರ ಏನು 5 ನಿಮಿಷನೂ ಇರ್ತಿಲ್ಲ, ಸೆಕೆಂಡಲ್ಲೇ ಕಳಿಸ್ಬಿಡೋರು, ಅಷ್ಟು ಜನ ಇರ್ತಿತ್ತು. ಈ ಸಲ ಏನು ನನಗೆ ಹಂಗಾಗಲಿಲ್ಲ. ಬೇಗ ಬೇಗ ಅಂದರೆ ಅಲ್ಲೇ ಇದ್ವಿ, ಗರ್ಭಗುಡಿಲೇ ತುಂಬ ಹೊತ್ತಿದ್ವಿ. ಆಮೇಲೆ ಸ್ವಲ್ಪ ಅಲ್ಲಿ ದೇವಿದು ಬಳೆ ಎಲ್ಲ ಸಿಕ್ತು. ಒಂಥರ ಖುಷಿ, ಒಂಥರ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಎಲ್ಲನೂ ಕಳ್ಕೊಂಡಿರೋರಿಗೆಲ್ಲ ಈ ತಾಯಿ ಇದ್ದಾಳೆ ಅನ್ನೋ ನಂಬಿಕೆಯಲ್ಲಿ ಹೋದರೆ ಖಂಡಿತ ಆ ತಾಯಿ ಕಾಪಾಡ್ತಾಳೆ ಅಂತ ತುಂಬ ಜನ ಹೇಳ್ತಾರೆ. ಹಂಗಾಗಿ ನಾನು ಪ್ರತಿ ಸಲ ಹೋದಾಗ್ಲೂ ನನಗೆ ಒಂಥರ ಅಲ್ಲ ಒಂಥರ ಅನುಭವ, ಹೊಸ ಫೀಲು. ಅಂದ್ಕೊಂಡಿದ್ದಾಗಲಿ ಅನ್ನೋ ನಮ್ಮ ಕೈಲಿ ಏನಿದೆ, ಕೆಲವೊಂದು ಸಲ ಏನೋ ಆ ದೇವರು ನಮ್ಮನ್ನ ಕಾಪಾಡ್ತಾಳೆ ಅಂತ ನಾವು ಏನಾದರೂ ಒಂದು ಮಾಡೋಕ್ಕೆ ಹೋಗ್ತೀವಿ. ಆಗ ಆ ದೇವ್ರ ಮೇಲೆ ಭಾರ ಹಾಕಿ ಹೋದಾಗ ನಾವು ಮಾಡ್ತಿರೋ ಕೆಲಸ ಆಗುತ್ತೆ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಸೊ ಹಂಗಾಗಿ ನಾವು ದೇವ್ರನ್ನ ಪೂಜೆ ಮಾಡಬೇಕು, ನಂಬಬೇಕು. ನಮ್ಮ ಕೈಲಿ ಏನೂ ಇಲ್ಲ, ಅವಳೆಲ್ಲ ಮಾಡಿಸ್ತಿದ್ದಾಳೆ ಅಂದ್ಬಿಟ್ಟು ಒಳ್ಳೆ ಕೆಲಸನ ಮಾಡಬೇಕು. ಸೊ ಹಂಗಾಗಿ ನಮ್ಮ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ನಿನ್ನೆ. ನಮ್ಮ ಕಲ್ಪನಕ್ಕಂಗೂ ತುಂಬಾ ಖುಷಿ ಆಯಿತು. ಅವ್ರಿಗೆ ಹೋಗಿ ತುಂಬ ದಿನದಿಂದ ಅನ್ಕೊತಿದ್ರಂತೆ ಹೋಗಬೇಕು ಅಂತ. ಹಂಗಾಗಿ ಅವ್ರಿಗೂ ತುಂಬಾ ಖುಷಿಯಾಗಿದೆ. ಖಂಡಿತ ನೀವು ಒಂದ್ಸಲ ಹೋಗಿ ಬನ್ನಿ. ನಿಮಗೂ ಕಷ್ಟ ಇದೆಯಾ, ಏನಾದರೂ ಅಂದ್ಕೊಂಡಿದ್ದಾಗಬೇಕಾ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ನಿಮಗೆ ಒಂದು ಅನುಭವ ಸಿಗುತ್ತೆ. ಇವತ್ತು 5 ಗಂಟೆಗೆ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಿನಿ ಬ್ಲಾಗಲ್ಲಿ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇವತ್ತು ನನ್ನ ದಿನ 12ನೇ ದಿನ. ಇವತ್ತು ನಮ್ಮ ಏರಿಯಾದಲ್ಲಿ ರಂಗೋಲಿ ಸ್ಪರ್ಧೆ ಒಂದೊಂದು ಏರಿಯಾಗೆ ಒಂದೊಂದು ಕೊಡ್ತಿದ್ದಾರೆ. ಪಾಪ ಹೆಣ್ಮಕ್ಳು ಎಲ್ಲರೂ ರಂಗೋಲಿಗಳನ್ನ ಅವ್ರ ಮನೆ ಹತ್ರ ಹಾಕ್ಕೊಂಡು ಕಷ್ಟಪಟ್ಟು ಹಾಕಿದ್ದಾರೆ. ರಂಗೋಲಿ ಹಾಕೋದು ಅಷ್ಟೊಂದು ಈಸಿ ಅಲ್ಲ. ಅದರಲ್ಲೂ ಕಲರಿಂಗ್ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಅದನ್ನೆಲ್ಲರೂ ಮಾಡ್ತಿದ್ದಾರೆ ಪಾಪ. ಅದನ್ನು ಒಂದು ಕುಕ್ಕರ್ಗೋಸ್ಕರ ಈ ರಂಗೋಲಿ ಸ್ಪರ್ಧೆ ಮಾಡ್ತಿದ್ದಾರಲ್ಲ, ಅದು ಬೇಜಾರಾಯಿತು ಮನಸ್ಸಿಗೆ. ಮತ್ತು ಅದನ್ನು ಕಲೆಕ್ಟ್ ಮಾಡೋಕ್ಕೆ ಇನ್ನೆಲ್ಲೋ ಹೋಗ್ಬೇಕಂತೆ, ಕೆಂಗೇರಿಲೆಲ್ಲೋ. ಅದಕ್ಕೆ ಯಾರು ಹೋಗ್ತಾರೆ, ಯಾಕೆ ಈ ಥರ ಎಲ್ಲ ಮಾಡ್ತಾರೋ ಒಂದು ಅರ್ಥ ಆಗಲ್ಲ. ಒಂದೊಂದು ಸಲ ಏನು ರಾಜಕೀಯನಪ್ಪ ಇದು ಅಂತ ಅನ್ನಿಸ್ಬಿಡತ್ತೆ. ಬೇಜಾರು ಕೂಡ ಆಗುತ್ತೆ. ಇನ್ನು ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ, ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡಿದ್ದೀನಿ ಇದರಲ್ಲಿ. ನಾನು ಯಾವಾಗಲೂ ಒಂದೇ ಥರನೇ ಮಾಡೋದು. ಟೇಸ್ಟ್ಗಳನ್ನ ನಾನು ಡಿಫ್ರೆಂಟ್ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಒಂದು ಟೇಸ್ಟಿಗೆ ಅಂದರೆ ಅದು ನಮಗೆ ಟೇಸ್ಟು ಗೊತ್ತಾಗ್ಬಿಡುತ್ತೆ. ಯಾವ್ಯಾವ ಐಟಮ್ಸ್ ಹಾಕಿದ್ರೆ ನಮಗೆ ಚೆನ್ನಾಗಿರುತ್ತೆ, ಅದು ನಮ್ಮ ಅಡುಗೆಗೆ ಹೋಲುತ್ತೆ ಅಂತ ಅಂದ್ಬಿಟ್ಟು ಅದನ್ನಷ್ಟೇ ನೋಡಿಕೊಂಡು ನಾನು ಮಾಡ್ತಿರ್ತೀನಿ. ನಾನು ಕೆಲವೊಂದು ಅಡುಗೆಗಳನ್ನ ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡ್ತೀನಿ. ನಾನು ಅಷ್ಟೊಂದನ್ನೆಲ್ಲ ಕಲ್ತ್ಕೊಂಡಿಲ್ಲ. ಕೆಲವೊಂದನ್ನ ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ಒಂದು
ಇದೆಲ್ಲ ನಾವು ಚಿಕ್ಕವರು ಮನೆಯಿಂದ ಅಲ್ಲಿಂದ ಅಂದರೆ ನಮ್ಮ ಮನೇಲೆಲ್ಲ ಚಿಕ್ಕವರಿದ್ದಾಗ ಬೆಂಡೆಕಾಯಿ ಎಲ್ಲ ಬೆಳೆಯೋರು. ಇದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ತಿದ್ದಿದ್ದರಿಂದ ಇದನ್ನು ನಾವು ಚೆನ್ನಾಗಿ ಮನೆಯಲ್ಲೇ ಮಾಡೋದು ಕಲ್ತ್ಕೊಂಡಿದ್ವಿ. ಈಸಿಯಾಗಿ ಮಾಡಿಬಿಡ್ಬೋದು. ಮತ್ತು ಆವಾಗ ಬೆಂಡೆಕಾಯಿ ತಿಂತಾನೇ ಇರಲಿಲ್ಲ ನಮ್ಮ ಮನೇಲಿ ಮಾಡಿದಾಗ. ಅಯ್ಯೋ ಯಾರು ದಿನ ಆಗಲೂ ತೊಗೊಂಬಂದು ಮುಟ್ಟೆ ಇದನ್ನೇ ಹಾಕಿದ್ರೆ ಯಾರು ತಿನ್ನೋಕೆ ಇಷ್ಟಪಡ್ತಾರೆ. ಅದೇ ಇವತ್ತು ನಾವು ಏನೇನು ತಿಂತಾ ಇರಲಿಲ್ಲ ಚಿಕ್ಕವರಿದ್ದಾಗ, ಈಗ ಅದನ್ನೆಲ್ಲ ತಿಂತಾಯಿದ್ದೀವಿ. ಹಾಗಲಕಾಯಿ ನೋಡಿದ್ರೆ 3 ಮೈಲಿ ದೂರ ಓಡ್ತಿದ್ದವಳು ನಾನು. ಇವತ್ತು ನಾನೇ ಹಾಗಲಕಾಯಿ ತರಿಸ್ಕೊಂಡು ಮಾಡ್ಕೊಂಡು ತಿಂತೀನಿ. ನಮ್ಮ ಮನೆಯವ್ರಿಗೆ ಇಷ್ಟನೇ ಆಗಲ್ಲ ಅದು. ನನಗೋಸ್ಕರ ನಾನಾದರೂ ತಿನ್ನೋಣ ಅಂತ ಅವ್ರಿಗೂ ಹಿಂಸೆ ಮಾಡ್ತಾ ಇರ್ತೀನಿ. ಅವರು ಈ ಥರ ಹೆಲ್ತಿ ಫುಡ್ ಎಲ್ಲ ತಿನ್ನೋದೇ ಇಲ್ಲ. ಅವ್ರಿಗೂ ರುಚಿಯಾಗಿರಬೇಕು ಊಟಗಳೆಲ್ಲ. ಏನಾದರೂ ಗಂಜಿ ಅಥವಾ ಏನಾದರೂ ಮಾಡಿಕೊಟ್ರೆ ಅವ್ರು ತಿನ್ನೋಕ್ಕೆ ಹೋಗಲ್ಲ. ಟೇಸ್ಟಾಗಿದ್ದರೆ ಮಾತ್ರ ತಿನ್ನೋದು. ಒಂದೊಂದ್ಸಲ ಬೇಡ ಅಂತ ಇಕ್ಬಿಟ್ಟು ಹೋಗ್ಬಿಡ್ತಾರೆ. ಟೈಮ್ ಆಗಿರುತ್ತೆ ಅಂತ ಹೋಗ್ತಾರೆ. ಆದರೆ ಏನಾಗಿರುತ್ತೋ ನನಗೆ ಗೊತ್ತಿರಲ್ಲ. ಬಟ್ ನಂಗೆ ಬೇಜಾರಂತೂ ಆಗ್ತಿರುತ್ತೆ. ಕಷ್ಟಪಟ್ಟು ಮಾಡಿರ್ತೀನಲ್ವ, ತಿಂದೇ ಹೋಗ್ತಾರಲ್ಲ ಅಂತ. ನೀಟಾಗಿ ಈ ಥರ ಎಲ್ಲ ಸರ್ವ್ ಮಾಡಿದ್ರು ಒಂದೊಂದ್ಸಲ ತಿನ್ನಲ್ವಲ್ಲ ಇವರು ಅನ್ನೋದು ಬೇಜಾರಾಗುತ್ತೆ. ಆದರೂ ತಿನ್ನೋವರೆಗೂ ಬಿಡಲ್ಲ. ಒಂದೊಂದ್ಸಲ ಕಳಿಸೋದಿಲ್ಲ ನಾನು. ಒಂದೊಂದ್ಸಲ ಬಿಟ್ಟು ಹೊರ್ಟೋಗ್ಬಿಡ್ತಾರೆ. ಇನ್ನು ಪಾರ್ಕಲ್ಲಿ ವೆದರು ಬೆಳಗಿನ ಟೈಮ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನನಗೆ ಡೈಲಿ ಅಷ್ಟು ಖುಷಿ ಆಗ್ತಿದೆ. ಅದು 5 ಗಂಟೆ ಆಗ್ತಿದ್ದಂಗೆ ನನಗೆ ಎಚ್ಚರಿಕೆ ಆಗಿಬಿಡುತ್ತೆ. ಈ ವೆದರ್ನ ನಂಗೆ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗ್ತಿಲ್ಲ. ನಾನು ಆಲ್ರೆಡಿ ಶಾರ್ಟ್ಸ್ ವಿಡಿಯೋದಲ್ಲಿ ಪ್ರತಿದಿನ ನನ್ನ ಅನುಭವನ ಶೇರ್ ಮಾಡ್ತಾಯಿದ್ದೀನಿ. ನೀವು ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಸಪೋರ್ಟಿಂಗು ಹೀಗೆ ಇರಲಿ. ಇನ್ನಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಬೆಸ್ಟು ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನೂ ನನ್ನ ವೀಡಿಯೋದಲ್ಲಿ ನಾನು ಸ್ಪೀಕರ್ ತೊಗೊಂಡು ಮಾತಾಡ್ತಿಲ್ಲ. ಡಿಸ್ಟರ್ಬೆನ್ಸು ತುಂಬ ಇದೆ. ಖಂಡಿತ ಇವತ್ತು ಹೋಗಿ ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪರ್ಚೇಸ್ ಏನಾದರೂ ಮಾಡ್ಕೊಂಬಂದರೆ ನಿಮಗೆ ತೋರಿಸ್ತೀನಿ. ಆಲ್ರೆಡಿ 2 ಟೈಮ್ಸ್ ನೋಡಿದೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು, ಆಫ್ಲೈನಲ್ಲಿ ಪರ್ಚೇಸ್ ಮಾಡೋದು ಅನ್ನೋ ಕನ್ಫ್ಯೂಸಲ್ಲೇ ಇದ್ದೀನಿ. ಸೊ ತೊಗೋಬೇಕು ಅನ್ನೋದಂತೂ ಇದೆ. ಯಾಕಂದರೆ ನಾವೇನೇ ಕೆಲಸ ಮಾಡಿದ್ರು 100% ಕೊಡಬೇಕಲ್ವ. ಸೊ ಹಂಗಾಗಿ ಅದೊಂದು ನಾನು ತೊಗೋಬೇಕು. ಇನ್ನು ನಾನು ಈ ವಿಡಿಯೋ ಯೂಸ್ ಮಾಡೋದು ಒಂದು ಟ್ರೈಪಾಡ್ ಒಂದೇ. ಅದನ್ನು ನಾನು ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ. ಕೈಯಲ್ಲೇ ವಿಡಿಯೋ ಮಾಡ್ಕೋತಾ ಇರ್ತೀನಿ. ಸೊ ಇವತ್ತು 100% ತರೋಣ ಅಂತ ಅನ್ಕೊತಾ ಇದ್ದೀನಿ. ಆಚೆ ಹೋಗಿ ವೆದರ್ ಸ್ವಲ್ಪ ಕೋಲ್ಡ್ ಇದೆ. ತೊಗೊಬಂದರೆ ಖಂಡಿತ ತೋರಿಸ್ತೀನಿ ಯಾವ ಕಂಪ್ನಿದು ಯಾವ ಥರ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಡೇಸಲ್ಲಿ ಡಿಸ್ಟರ್ಬೆನ್ಸ್ ಇರಲ್ಲ, ವಾಯ್ಸ್ ಚೆನ್ನಾಗಿ ಕೇಳಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.